ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ಕಚೇರಿಯ ಮುಂದೆ ಅನ್ನದಾತರು ಯಾಕೆ ಇವತ್ತು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂದರೆ, ಮೊನ್ನೆ ಏನು ನಮ್ಮ ವಿಧಾನಸೌಧದಲ್ಲಿ ಇಂದಿರಾ ಮಂತ್ರಿಗಳಾದಂಥ ಜಾರ್ಜ್ ಅವರು 4.5 ಲಕ್ಷ ಒಬ್ಬ ಟಿ ಸಿ ಮತ್ತು ಸಲಕರಣೆಗೆ ಖರ್ಚಾಗ್ತದೆ, ಆ ರೈತನಿಗೆ ಟ್ರಾನ್ಸ್ಫಾರ್ಮ್ ಕೊಡೋಕ್ಕಾಗೋದಿಲ್ಲ ಅಂತೇಳಿ ಹೇಳಿಕೆಯನ್ನು ಖಂಡಿಸಿ ಇವತ್ತು ನಾವು ಬೀದಿಗೆ ಬಂದಿದ್ದೇವೆ. ಏನು ಇಂಧನ ಮಂತ್ರಿಗಳ ಹೇಳಿಕೆಯನ್ನು ಬಲವಾಗಿ ನಾವು ಈ ಭಾಗದಿಂದ ಖಂಡನೆ ಮಾಡ್ತೇವೆ. ವಿಶೇಷವಾಗಿ ರಾಜ್ಯದ ಎಲ್ಲ ಮೂಲೆಗಳಲ್ಲೂ ಕೂಡ ಈ ಚಳುವಳಿಯನ್ನು ತಗೊಂಡು ಹೋಗ್ತೇವೆ. ಕಾರಣ ಏನಿವತ್ತು 4.5 ಲಕ್ಷ ಕಟ್ಟಕ್ಕಾಗದಂಥ ಒಬ್ಬ ಇಂಧನ ಮಂತ್ರಿ ಯಾಕೆ ಇವತ್ತು ಮಂತ್ರಿ ಆಗಿರಬೇಕು? ರಾಜೀನಾಮೆ ಕೊಟ್ಟು ಹೋಗಲಿ, ಯಾರೋ ಮತ್ತೊಬ್ಬರು ಬಂದು ಆ ಖಾತೆಯನ್ನು ನಿಭಾಯಿಸ್ತಾರೆ. ಒಂದು ತಮಗೆ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರಿ ನೌಕರರಿಗೆ 20,000 ಕೋಟಿ ನೀವು ಕೊಡ್ತಾ ಇದ್ದೀರಲ್ಲ, ನಾವೇನು ಬೇಡ ಅಂತೇನು ಹೇಳಿಲ್ಲ, ಅವ್ರಿಗೂ ಕೊಡಿ. ನಮ್ಗೆ ಯಾಕಿದು ಈ ನೀತಿ? ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಇಡೋದು ನೀವು? ಒಬ್ಬ ರೈತ 1 ಎಕರೆ ಟೊಮೊಟೊ ಬೆಳೆದ್ರೆ 500 ಜನಕ್ಕೆ ಉದ್ಯೋಗವನ್ನು ಕೊಡ್ತಾನೆ. ಹೊಟ್ಟೆ ತುಂಬ ಆಹಾರ ಭದ್ರತೆಗೆ ನೀವು ಸರ್ಕಾರಕ್ಕೆ ಆಹಾರ ಭದ್ರತೆ ಕೊಡ್ತಾನೆ. ಇಂಥ ಅನೇಕ ರೈತರು, ಕೋಟ್ಯಾಂತರ ರೈತರು ಇವತ್ತು ಕಳ್ಕೊಂಡ್ರೆ ಆಹಾರ ಭದ್ರತೆ ಏನಾಗ್ತದೆ? ನೀವು ಮಾನ್ಯ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ನರೇಂದ್ರ ಮೋದಿ ಅವರು ಹೇಳ್ತಾರೆ, ನಾನು 10 kg ಹಾಕಿ ಕೊಟ್ನಿ, ನಾನು 10 kg ಹಾಕಿ ಕೊಟ್ನಿ. ಯಾರಪ್ಪ? ಏನು ತೋಟದ ಮನೆಯಾಗ ತೋಟದ ಬೆಳೆದು ಕೊಟ್ರೆ ನೀವು? ರೈತ ಕೊಟ್ಟಿದ್ದು, ಇದು ಜ್ಞಾಪಕ ಇರಬೇಕು. ರೈತ ಇಲ್ಲದೆ ಹೋದರೆ ನೀವು ಹೆಂಗೆ ಕೊಡೋಕ್ಕಾಗ್ತದ? ಆಹಾರ ಭದ್ರತೆ ನೀವು ಕೊಡೋಕ್ಕಾಗಲ್ಲ ರೈತ ಬೆಳೆದಿದ್ರೆ. ಪಾಕಿಸ್ತಾನ ಅಥವಾ ಚೈನಾ ದೇಶದಲ್ಲಿ ಆಹಾರ ಕ್ರಾಂತಿ ಏನಾಯಿತು ಆ ರೀತಿ ಆಗ್ತದೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಡ್ತೇವೆ. ಅದರಿಂದ ಸರ್ಕಾರಕ್ಕೆ ಏನಿವತ್ತು ನಮ್ಮ ಡಿಮ್ಯಾಂಡು ಏನು ತಾವು ಅವೈಜ್ಞಾನಿಕವಾದಂಥ ಪದಗಳ ನೀತಿಗಳ ಮಾಡಿದ್ದೀರಿ, ಅದನ್ನು ವಾಪಸ್ ತಗೊಳ್ಳಿ. 4.5 ಲಕ್ಷ ಜನ ಏನಿವತ್ತು ಟ್ರಾನ್ಸ್ಫಾರ್ಮರ್ಗಾಗಿ ಕಾಯ್ತಾ ಇದ್ದೀವಿ ರೈತರು, ಆ ಟ್ರಾನ್ಸ್ಫಾರ್ಮರ್ಗಳು ಎಲ್ಲ ರೈತರಿಗೂ ಕೊಡಿ, ಮುಂದಿನ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಮೊದಲ ಪ್ರಶ್ನೆ. ಎರಡನೇದು, ಏನಿವತ್ತು 10 HP ಒಳಗಡೆ ನೀವು ಉಚಿತ ವಿದ್ಯುತ್ತನ್ನು ಮಾಡಿದ್ದೀರಿ. ಇವತ್ತು ಈ ಬಯಲುಸೀಮೆಯ ನಾಡು ನಾವು 1500 2000ವರೆಗೂ ಕೂಡ ನಾವು ಬೋರ್ವೆಲನ್ನು ಕೊರೆದು ಒಳಗಡೆ ಬಿಟ್ಟಿದ್ದೀವಿ ಇವತ್ತು. ಅಂದರೆ ಎಷ್ಟು HP ನಾವು ಮೋಟ್ರ್ ಹಾಕಬೇಕು? 25-30 HP ಹಾಕ್ಬೇಕು ಇವತ್ತು. ಅದರಿಂದ ನೀವು ರೈತ ಅಂತ ಡಿಕ್ಲೇರ್ ಮಾಡಿ, 10 HP ಅಂತ ಡಿಕ್ಲೇರ್ ಮಾಡಬೇಡಿ, ರೈತ ಅಂತೇಳಿ ಡಿಕ್ಲೇರ್ ಮಾಡಿ ಅಂತೇಳಿ ನಾವು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇನ್ನು ಮತ್ತೊಂದು, ಆಧಾರ್ ಲಿಂಕ್ ನೀವು ಮಾಡಕ್ಕೆ ಕೊಟ್ಟಿದ್ರಿ. ಇವತ್ತು ಅಣ್ಣ ತಮ್ಮಂದರಿಗೆ, ಕುಟುಂಬದವರಿಗೆ ಇವತ್ತು ತೊಂದರೆ ಕೂಡ ಕೊಟ್ಟಿದ್ರಿ. ಒಂದು ರೀತಿಯಲ್ಲಿ ಆಧಾರ್ ನಂಬರು ಒಂದೇ ಮಾತ್ರ ತಗೊಳ್ತಾ ಇರೋದು. ಆದರೆ ಇವತ್ತು ಒಂದು ಕುಟುಂಬದಲ್ಲಿ ಅವ್ರ ತಂದೆ, ತಾತನೋ ಮುತ್ತಾತ ತಂದೆನೇ ಇರ್ತದೆ, 2-3 ಮಕ್ಕಳಿರ್ತಾರೆ. ಆಧಾರ್ ನಂಬರ್ ಯಾರಿಗೆ ನೀವು ಕೊಡ್ತೀರಿ? ಇದು ನೀತಿಯನ್ನು ಬದಲಾವಣೆ ಮಾಡಬೇಕು. ಅಣ್ಣ ತಮ್ಮಂದರಿಗೆ, ಕುಟುಂಬಕ್ಕೆ ತೊಂದರೆ ಆಗಬಾರ್ದು. ಈ ನೀತಿ ಬದಲಾವಣೆ ಮಾಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತೇವೆ. ನಾಲ್ಕನೇದಾಗಿ ಇವತ್ತು ಪ್ಯಾನೆಲ್ ಕೊಡ್ತಾ ಇದ್ದೀರಿ. ಇವತ್ತು ಸೋಲಾರ್ ಪ್ಯಾನೆಲ್ ನಾವು ಸ್ವಾಗತಿಸ್ತೇವೆ. ಆದರೆ ನಮ್ಮ ಪ್ಯಾನೆಲ್ಗಳು 10 HP ಒಳಗಡೆ ನೀವು ತಾವೇನು ಪ್ರಯತ್ನವನ್ನು ಮಾಡಿದ್ದೀರಿ, ನಮಗೆ ಬೋರ್ವೆಲ್ ಏನು ರೈತ ಕಟ್ಟಿರ್ತಾನೋ ಎಲ್ಲವೂ ಕೊಡಬೇಕು. ಅದರ ಜೊತೆಗೆ ನಮ್ಮ ಮೋಟ್ರು ಪಂಪ್ ಏನು ನಾವು ಹೆಚ್ಚಿಗೆ ಬಂದಿದ್ರಿ. ಇವತ್ತು ಈ ಪ್ಯಾನೆಲ್ಗೆ ಈ ಮೋಟ್ರು ಪಂಪ್ ಆಗಲ್ಲ.